ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಅಡ್ಡಬಿದ್ದ ಉಡಾನ್ ಯೋಜನೆ, 180 ಏರ್ಪೋರ್ಟ್ ನಿಷ್ಕ್ರಿಯ, 400 ಮಾರ್ಗಗಳಲ್ಲಿ ಹಾರ್ತಾನೆ ಇಲ್ಲ ವಿಮಾನ. ಏನಾಯ್ತು ಮೋದಿಜಿ ನಿಮ್ಮ ವಿಮಾನದ ಕನಸಿಗೆ? ನಮಸ್ಕಾರ ಸ್ನೇಹಿತರೆ, ಅಕ್ಟೋಬರ್ 21 ಅಂದ್ರೆ ಇನ್ನೊಂದು ವಾರಕ್ಕೆ ಸರಿಯಾಗಿ ಉಡಾನ್ ಯೋಜನೆ ಅನೌನ್ಸ್ ಆಗಿ 9 ವರ್ಷ ತುಂಬುತ್ತೆ. ಜಿಲ್ಲೆಗೂ ವಿಮಾನ ಸಂಪರ್ಕ ಏರ್ಪಡಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದು. ಮೋದಿ ಡ್ರೀಮ್ ಪ್ರಾಜೆಕ್ಟ್. ಆದ್ರೆ ದುರಂತ ಅಂದ್ರೆ 700ರಲ್ಲಿ ಅರ್ಧಕರ್ಧ ರೂಟ್ಗಳಲ್ಲಿ ಒಂದೇ ಒಂದು ವಿಮಾನ ಹಾರ್ತಾ ಇಲ್ಲ. 150 ಏರ್ಪೋರ್ಟ್ಗಳಲ್ಲಿ ಕೇವಲ 12 ಮಾತ್ರ ಆಪರೇಷನ್ ನಲ್ಲಿವೆ. ಉಳಿದ 100 ಚಿಲ್ಲರೆ ಏರ್ಪೋರ್ಟ್ಗಳಲ್ಲಿ ದಿನಕ್ಕೆ ಒಂದು ವಿಮಾನ ಕೂಡ ಬರ್ತಾ ಇಲ್ಲ. ಖುದ್ದು ಮೋದಿ ಸರ್ಕಾರದ ಸಮರ್ಥಕರು ಕೂಡ ಈ ಯೋಜನೆ ಅಯ್ಯೋ ವರ್ಕ್ ಆಗ್ತಿಲ್ಲ ರೀ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಉಡಾನ್ ಫೇಲ್ ಆಗಿತ್ತು ಯಾಕೆ? ಸಕ್ಸಸ್ ಆಗೋ ಚಾನ್ಸಸ್ ಇದೆಯಾ? ಸಾವಿರಾರು ಕೋಟಿ ಸುರಿದ್ರು ಯಾಕೆ ವಿಮಾನ ಹಾರ್ತಾ ಇಲ್ಲ? ಮೋದಿ ಕನಸಿನ ಯೋಜನೆ ಎದುರಿಸ್ತಾ ಇರೋ ಸಮಸ್ಯೆಗಳೇನು? ಅಮೆರಿಕದಂತೆ ನಮ್ಮಲ್ಲೂ ಕೂಡ ಜಿಲ್ಲೆಯಿಂದ ಜಿಲ್ಲೆಗೆ ವಿಮಾನದಲ್ಲಿ ಹೋಗೋ ಹಾಗೆ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಅಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಅನ್ನೋ ಮನವಿ. ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ. ಬನ್ನಿ ಕಂಟಿನ್ಯೂ ಮಾಡೋಣ. ಏನಿದು ಉಡಾನ್ ಯೋಜನೆ? ಸ್ನೇಹಿತರೆ, ಉಡಾನ್ ಉಡೇ ದೇಶ್ ಕಾ ಆಮ್ ನಾಗರಿಕ ಅಂದ್ರೆ ದೇಶದ ಸಾಮಾನ್ಯ ನಾಗರಿಕ ಕೂಡ ವಿಮಾನದಲ್ಲಿ ಹಾರಬೇಕು ಅನ್ನೋ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. 2016 ಅಕ್ಟೋಬರ್ 21ಕ್ಕೆ ಈ ಯೋಜನೆಯನ್ನ ಲಾಂಚ್ ಮಾಡಲಾಗಿತ್ತು. ಉಡಾನ್ ಮೂಲಕ 10 ವರ್ಷದಲ್ಲಿ ಟೈರ್ 2 ಮತ್ತು ಟೈರ್ 3 ಸಿಟಿಗೆ ವಿಮಾನದ ಕನೆಕ್ಷನ್ ಸೌಲಭ್ಯ ಕೊಡಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ಕೊಂಡಿತ್ತು. ಟೈರ್ 2 ಟೈರ್ 3 ಅಂದ್ರೆ ಮೈಸೂರು, ಹುಬ್ಬಳ್ಳಿ, ಶಿವಮೊಗ್ಗ, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ ಹೀಗೆ ಸಣ್ಣ ಸಣ್ಣ ನಗರಗಳಲ್ಲೂ ಕೂಡ ಜನ ವಿಮಾನಗಳಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋದು ಯೋಜನೆಯ ಗುರಿ. ಉಡಾನ್ ಯೋಜನೆ ಅಡಿ 1 ತಾಸಿನ ಫ್ಲೈಟ್ ಜರ್ನಿಗೆ ಸರಾಸರಿ ಸುಮಾರು 2,500 ರೂಪಾಯಿ ಖರ್ಚಾಗುತ್ತೆ. ಈ ದರ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ರೇಟ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಟ್ಟಿನಲ್ಲಿ ಅಫೋರ್ಡೆಬಲ್ ರೇಟ್ಗೆ ವಿಮಾನಯಾನ ಒದಗಿಸುವುದು ಸರ್ಕಾರದ ಗುರಿಯಾಗಿತ್ತು. ಹಾಗೆ ಸ್ಥಳೀಯ ಏರ್ಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವುದು, ಆಧುನೀಕರಣಗೊಳಿಸುವುದು ಕೂಡ ಮುಖ್ಯ ಉದ್ದೇಶ ಆಗಿತ್ತು. ಹಳೆ ಏರ್ ಸ್ಟ್ರಿಪ್ ಮತ್ತು ಏರ್ಪೋರ್ಟ್ಗಳನ್ನು ರೀಡೆವಲಪ್ ಮಾಡಲಾಗ್ತಾ ಇತ್ತು. ಒಟ್ಟು 4 ಹಂತದಲ್ಲಿ ಯೋಜನೆಯನ್ನ ಜಾರಿ ತರಲಾಗಿತ್ತು. ಮೊದಲನೇದು ಉಡಾನ್ 1.0. ಇದನ್ನ 2017ರಲ್ಲಿ ಲಾಂಚ್ ಮಾಡಲಾಗಿತ್ತು. ಇದರ ಭಾಗವಾಗಿ 70 ಏರ್ಪೋರ್ಟ್ಗಳಿಗೆ ಸಂಪರ್ಕಿಸುವ 128 ಮಾರ್ಗಗಳಲ್ಲಿ ವಿಮಾನ ಹಾರಿಸೋಕೆ ಪ್ಲಾನ್ ಮಾಡಲಾಗಿತ್ತು. ನಂತರ 2018ರಲ್ಲಿ ಉಡಾನ್ 2.0 ಲಾಂಚ್ ಮಾಡಲಾಯಿತು. ಇದರಲ್ಲಿ ಮತ್ತೆ 73 ಕಡಿಮೆ ಸೇವೆ ಒದಗಿಸ್ತಾ ಇದ್ದ ಮತ್ತು ಸೇವೆಯಲ್ಲಿ ಇಲ್ಲದ ವಿಮಾನ ನಿಲ್ದಾಣಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಇದರಲ್ಲಿ ಹೆಲಿಕಾಪ್ಟರ್ ಕನೆಕ್ಟಿವಿಟಿಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಯಿತು. ಇನ್ನು 2019ರಲ್ಲಿ ಉಡಾನ್ 3.0 ಲಾಂಚ್ ಆಯಿತು. ಇದರ ಭಾಗವಾಗಿ ಮೊದಲ ಬಾರಿಗೆ ಸಿ ಪ್ಲೇನ್ ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡುವ ಉದ್ದೇಶದಲ್ಲಿ ಈಶಾನ್ಯ ರಾಜ್ಯಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಲಾಂಚ್ ಮಾಡಲಾಯಿತು. 2020ರಲ್ಲೂ ಕೂಡ ಉಡಾನ್ 4.0 ನ ಲಾಂಚ್ ಮಾಡಲಾಯಿತು. ಇದರಲ್ಲಿ ಮತ್ತೆ 78 ಹೊಸ ಮಾರ್ಗಗಳಿಗೆ ಅನುಮೋದನೆ ಕೊಡಲಾಯಿತು. ಇದರಲ್ಲಿ ಲಕ್ಷದ್ವೀಪವನ್ನ ಕೂಡ ಕವರ್ ಮಾಡಲಾಯಿತು. ಹೀಗೆ ಒಟ್ಟು 4 ಹಂತದಲ್ಲಿ ದೇಶಾದ್ಯಂತ 486 ಸುಸ್ಥಿರ ಏರ್ಪೋರ್ಟ್ಗಳನ್ನು ರೆಡಿ ಮಾಡಬೇಕು. ಇದರಲ್ಲಿ ಕನಿಷ್ಠ ಪಕ್ಷ 100 ಏರ್ಪೋರ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರತ ಆಗಬೇಕು. ಈ ಮೂಲಕ ಸುಮಾರು 774 ರೂಟ್ಗಳಲ್ಲಿ ಭಾರತದಾದ್ಯಂತ 150 ನಗರಗಳನ್ನ ಏರ್ ಟ್ರಾವೆಲ್ ನಲ್ಲಿ ಕನೆಕ್ಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ನ ಹಾಕೊಳ್ಳಲಾಗಿತ್ತು. ಅಲ್ಲದೆ ರೀಜನಲ್ ಸೀಟ್ ಕೆಪಾಸಿಟಿಯನ್ನ ಅಂದ್ರೆ ಡೊಮೆಸ್ಟಿಕ್ ವಿಮಾನ ಪ್ರಯಾಣಿಕರ ಸಂಖ್ಯೆಯನ್ನ 1.3 ಲಕ್ಷದಿಂದ 13 ಲಕ್ಷಕ್ಕೆ ಏರಿಸೋ ಗುರಿ ಇಟ್ಕೊಳ್ಳಲಾಗಿತ್ತು. ಇದಕ್ಕಾಗಿ ಕೇಂದ್ರ ಸರ್ಕಾರ ಸುಮಾರು 10,000 ಕೋಟಿಗೂ ಅಧಿಕ ಹಣ ಸುರಿದಿತ್ತು. ಇದರಲ್ಲಿ 4.5 ಸಾವಿರ ಕೋಟಿ ರೂಪಾಯಿ ಸುಮಾರು 50 ರೀಜನಲ್ ಏರ್ಪೋರ್ಟ್ ಗಳನ್ನ ಡೆವಲಪ್ ಮಾಡೋಕೆ ಬಳಕೆಯಾದ್ರೆ ಇನ್ನು 4,023 ಕೋಟಿ ರೂಪಾಯಿ ಸಬ್ಸಿಡಿ ರೂಪದಲ್ಲಿ ಏರ್ಲೈನ್ ಕಂಪನಿಗಳಿಗೆ ಕೊಡಲಾಗಿತ್ತು. ಅಂದ್ರೆ ಒಂದು ಟಿಕೆಟ್ಗೆ 2,500 ರೂಪಾಯಿನಂತೆ 50% ಸೀಟುಗಳಿಗೆ ಸರ್ಕಾರ ದುಡ್ಡು ಕೊಡ್ತಾ ಇತ್ತು. 3 ವರ್ಷದವರೆಗೆ ಈ ತರ ಸಬ್ಸಿಡಿ ಸಿಗ್ತಾ ಇತ್ತು. ನಂತರ ಕಂಪನಿಗಳು ಸಸ್ಟೇನ್ ಆಗ್ತವೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ ಆಗಿತ್ತು. ಆದ್ರೆ ಈಗ ನೋಡಿದ್ರೆ ಈ ಯೋಜನೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಿರೀಕ್ಷೆ ನೋಡಿದಾಗ ಅಲ್ಲಿ ಕಂಪೇರ್ ಮಾಡಿದ್ರೆ ಇದು ಫೇಲ್ ತರನೇ ಕಾಣಿಸ್ತಾ ಇದೆ. ಹಾರದ ಉಡಾನ್ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲಾದ 149 ಏರ್ಪೋರ್ಟ್ ನಲ್ಲಿ ಕೇವಲ 12 ಏರ್ಪೋರ್ಟ್ಗಳು ಮಾತ್ರ ಕಂಪ್ಲೀಟ್ಲಿ ಆಪರೇಷನಲ್ ಆಗಿ ಕೆಲಸ ಮಾಡ್ತಿವೆ. 149ರಲ್ಲಿ ಬರೀ 12 ಮಾತ್ರ. ಉಡಾನ್ ಯೋಜನೆಗೆ ನಿಗದಿಪಡಿಸಿದ ಮಾರ್ಗಗಳಲ್ಲಿ 52%ಗೂ ಹೆಚ್ಚಿನ ಮಾರ್ಗಗಳು ವಿಮಾನ ಹಾರಾಟ ಆರಂಭ ಮಾಡುವಲ್ಲೇ ವಿಫಲವಾಗಿವೆ, ಶುರುವೇ ಆಗಿಲ್ಲ. ಸರ್ಕಾರ ಅಂದ್ಕೊಂಡಿದ್ದು 774 ರೂಟ್ಗಳಲ್ಲಿ ವಿಮಾನ ಪ್ರಯಾಣ ಆರಂಭ ಮಾಡಬೇಕು ಅಂತ. ಆದ್ರೆ ಅದರಲ್ಲಿ ಅರ್ಧ ಪ್ರಮಾಣದಲ್ಲಿ ಅಂದ್ರೆ 300ರಿಂದ 400 ಚಿಲ್ಲರೆ ರೂಟ್ಗಳಲ್ಲಿ ಮಾತ್ರ ವಿಮಾನ ಹಾರಿಸೋಕೆ ಸಾಧ್ಯ ಆಯಿತು. ಓಕೆ, ಈ ನಂಬರ್ ಸ್ವಲ್ಪ ಮಾಡರೇಟ್ಲಿ ಸಕ್ಸಸ್ ತರನೇ ಕಂಡ್ರು ಕೂಡ ಹಾರಾಟ ಶುರು ಮಾಡಿದ್ಕೊಳ್ಳೆ ಆಯ್ತಾ? ಇಲ್ಲ.
ಶುರು ಮಾಡಿದ ಮಾರ್ಗದಲ್ಲೂ ಕೂಡ ವೈಫಲ್ಯ ಕಂಡ್ರು. ಸುಮಾರು 371 ಮಾರ್ಗದಲ್ಲಿ ಹಾರಾಟ ಶುರು ಮಾಡಲಾಗಿತ್ತು. ಅದರಲ್ಲಿ ಕೇವಲ 30% ಅಂದರೆ 112 ಮಾರ್ಗದಲ್ಲಿ ಮಾತ್ರ ಯೋಜನೆ ಶುರುವಾಗಿ 3 ವರ್ಷದ ನಂತರ ಕೂಡ ವಿಮಾನಗಳು ಹಾರಾಟ ನಡೆಸ್ತಾ ಇರೋದು. ಅಂದರೆ ಸರ್ಕಾರದ ಸಬ್ಸಿಡಿ ಮುಗಿತಾ ಇದ್ದ ಹಾಗೆ ಏರ್ಲೈನ್ ಕಂಪನಿಗಳು ಟಾಟಾ ಹೇಳಿದಾವೆ ವಿಮಾನ ಹಾರಿಸ್ತಾ ಇಲ್ಲ. 225 ಮಾರ್ಗಗಳಲ್ಲಂತೂ ಒಂದೇ ಒಂದು ವಿಮಾನನೂ ಹಾರ್ತಾ ಇಲ್ಲ. 128 ರೂಟ್ಗಳಲ್ಲಿ ಈ 3 ವರ್ಷದ ಸಬ್ಸಿಡಿಗೆ ಮುಂಚೆನೇ ವಿಮಾನ ಹಾರಾಟ ನಿಂತು ಹೋಗಿದೆ. ಅಲ್ಲದೆ 21% ಮಾರ್ಗದಲ್ಲಿ ಮಾತ್ರ ವಾರಕ್ಕೆ ಒಂದಕ್ಕಿಂತ ಹೆಚ್ಚು ಫ್ಲೈಟ್ಗಳು ಆಪರೇಟ್ ಆಗ್ತಿವೆ. 18% ಮಾರ್ಗದಲ್ಲಷ್ಟೇ ಮಲ್ಟಿಪಲ್ ಆಪರೇಟರ್ಸ್ ವಿಮಾನವನ್ನು ಹಾರಾಟ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಬೀದರ್, ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಬೆಳಗಾವಿ ಮತ್ತು ಶಿವಮೊಗ್ಗ ವಿಮಾನ ನಿಲ್ದಾಣಗಳು ಉಡಾನ್ ಯೋಜನೆ ಅಡಿ ಕೆಲಸ ಮಾಡ್ತಿವೆ. ಆದ್ರೆ ಹೆಸರಿಗಷ್ಟೇ, ಅಲ್ಲಿನ ಜನ ವಿಮಾನ ಕಾಣೋದೇ ಅಪರೂಪ ಅನ್ನೋ ಹಾಗಾಗಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹೀಗೆ ಯಾಕಾಯ್ತು? ಉಡಾನ್ ಯೋಜನೆ ನಿರೀಕ್ಷಿತ ಫಲಿತಾಂಶ ಕೊಡದೇ ಇರೋದಕ್ಕೆ ಒಂದಿಷ್ಟು ಕಾರಣಗಳಿವೆ. ಮುಖ್ಯ ಕಾರಣಗಳನ್ನು ನೋಡೋದಾದ್ರೆ, ಮೊದಲನೇದಾಗಿ ಕಡಿಮೆ ಪ್ರಯಾಣಿಕರ ಬೇಡಿಕೆ, ಲೋ ಪ್ಯಾಸೆಂಜರ್ ಡಿಮಾಂಡ್. ಉಡಾನ್ ಯೋಜನೆ ಸ್ಮಾಲ್ ಟೌನ್ಸ್ ಅನ್ನ ಕನೆಕ್ಟ್ ಮಾಡುತ್ತೆ. ಅಲ್ಲಿ ಲಿಮಿಟೆಡ್ ಜನಸಂಖ್ಯೆ ಇದೆ, ಜಾಸ್ತಿ ಜನ ಇಲ್ಲ. ಹಾಗೆ ಲಿಮಿಟೆಡ್ ಬಿಸ್ನೆಸ್ ಆಕ್ಟಿವಿಟಿ ಇರೋದ್ರಿಂದ ಪ್ರಯಾಣಕ್ಕೆ ವಿಮಾನವನ್ನ ಅವಲಂಬಿಸಿರೋರ ಸಂಖ್ಯೆ ತುಂಬಾ ಕಮ್ಮಿ. ಓಡಾಡ್ತಿರೋರು ಇರ್ಬೇಕಲ್ಲ, ಸಿಟಿಯಿಂದ ಹಳ್ಳಿಗೆ, ಹಳ್ಳಿಯಿಂದ ಸಿಟಿಗೆ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಿರೋ ಜನ ಇರ್ಬೇಕಲ್ವಾ. ಅಲ್ಲಿ ಎಕನಾಮಿಕ್ ಆಕ್ಟಿವಿಟಿನೇ ಕಮ್ಮಿ ಇದೆ ಅಂತ ಹೇಳಿದ್ರೆ ಸುಮ್ಮನೆ ವಿಮಾನ ಇದೆ ಹತ್ತಣ ಅಂತ ಸುಮ್ಮನೆ ಹೋಗತ್ ಬಿಡ್ತಾರಾ? ಇಲ್ಲ. ವಿಮಾನಯಾನ ಸಂಸ್ಥೆಗಳು ಇಂಥ ಪ್ರದೇಶಗಳಲ್ಲಿ ವಿಮಾನವನ್ನ ತುಂಬಿಸೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದ್ವು. ಎರಡನೇದು ಹೆಚ್ಚಿನ ಕಾರ್ಯಾಚರಣೆ ವೆಚ್ಚ. ಇಂಧನದ ಮೇಲೆ ಸ್ಟೇಟ್ ಲೆವೆಲ್ ಟ್ಯಾಕ್ಸ್, ಸಿಬ್ಬಂದಿ ಸಂಬಳ, ಲ್ಯಾಂಡಿಂಗ್ ಫೀಸ್ ಹಾಗೂ ಕೆಲ ಭಾಗದಲ್ಲಿ ಟೆಕ್ನಿಷಿಯನ್ಸ್ ಕೊರತೆಯನ್ನು ಕೂಡ ವಿಮಾನಯಾನ ಸಂಸ್ಥೆಗಳು ಎದುರಿಸಿದ್ವು. ಲಾಭಕ್ಕಿಂತ ಖರ್ಚೆ ಹೆಚ್ಚಾಯಿತು. ಸರ್ಕಾರ ಕೊಟ್ಟ ಇನ್ಸೆಂಟಿವ್ಸ್ ನಿಂದ ಕೂಡ ವಿಮಾನಯಾನ ಸಂಸ್ಥೆಗಳ ಲಾಸ್ನ ಕವರ್ ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಆಪರೇಟರ್ಸ್ ಫ್ಲೈಟ್ ಸಂಖ್ಯೆಯನ್ನ ಫುಲ್ ಕಮ್ಮಿ ಮಾಡ್ತಾ ಬಂದರು. ವಿಮಾನ ಸಂಸ್ಥೆಗಳು ಪ್ಯಾಸೆಂಜರ್ಗಳ ಬಳಿ ಹೆಚ್ಚಿನ ಹಣ ಕಲೆಕ್ಟ್ ಮಾಡಿ ಲಾಸ್ನ ಸ್ವಲ್ಪ ಕವರ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಯಾಕಂದರೆ ಸರ್ಕಾರ ಉಡಾನ್ ಯೋಜನೆ ಕೈಗೆಟುಕೋ ದರದಲ್ಲೇ ಇರಬೇಕು ಅಂತ ಹೇಳಿದ್ರಿಂದ ಬೆಲೆ ಏರಿಕೆ ಮಾಡುವಂತೆ ಇರಲಿಲ್ಲ. ಇದು ಆರ್ಥಿಕವಾಗಿ ಆಪರೇಟರ್ಸ್ಗೆ ಇನ್ನಷ್ಟು ಹೊರೆ ಉಂಟು ಮಾಡಿತು. ಮೂರನೇದಾಗಿ ಸ್ಥಳೀಯ ಏರ್ಪೋರ್ಟ್ಗಳಲ್ಲಿನ ಅವ್ಯವಸ್ಥೆ. ಕೆಲ ಕಡೆ ಪ್ರಯಾಣಿಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕರೂ ಕೂಡ ಹಲವು ಸ್ಥಳೀಯ ಏರ್ಪೋರ್ಟ್ನಲ್ಲಿ ಆಧುನಿಕ ಫೆಸಿಲಿಟಿಗಳ ಕೊರತೆ ದೊಡ್ಡ ಸಮಸ್ಯೆ ಆಯಿತು. ಏರ್ಪೋರ್ಟ್ಗಳಲ್ಲಿ ಟರ್ಮಿನಲ್ಗಳ ಕೊರತೆ, ATC ಸಿಸ್ಟಮ್ ಸರಿಯಾಗಿ ಇಲ್ಲದೆ ಇರೋದು, ನೈಟ್ ಲ್ಯಾಂಡಿಂಗ್ ಕೇಪಬಿಲಿಟಿ ಅಂತಹ ಸಮಸ್ಯೆಗಳು ಎದುರಾದವು. ಇದರಿಂದ ಆಪರೇಟರ್ಸ್ ವಿಮಾನ ಹಾರಾಟವನ್ನು ಲಿಮಿಟ್ ಮಾಡಬೇಕಾದ ಟೈಮ್ ಬಂತು. ನಾಲ್ಕನೇದಾಗಿ ಇತರ ಸಾರಿಗೆ ಸಂಪರ್ಕದೊಂದಿಗೆ ಸ್ಪರ್ಧೆ. ಉಡಾನ್ ಯೋಜನೆ ಕೈಗೆಟುಕೋ ದರದಲ್ಲಿ ಸಿಗುತ್ತೆ ಅಂತ ಸರ್ಕಾರ ಹೇಳಿತು. ಆದರೆ ಏನೇ ಆದರೂ ಕೂಡ ರಸ್ತೆ ಮತ್ತು ರೈಲ್ವೆ ಟ್ರಾನ್ಸ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ ವಿಮಾನಯಾನ ಅನ್ನೋದು ದುಬಾರಿಯಾಗೇ ಇತ್ತು. ಹೀಗಾಗಿ ಭಾರತದಲ್ಲಿ ಹೆಚ್ಚಿನ ಪ್ರಯಾಣಿಕರು ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ರೈಲ್ವೆ ಇವುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹತ್ತಿರದ ಪ್ರಯಾಣಕ್ಕಾಗಿ ಚೀಪ್ ಜೊತೆಗೆ ಕನ್ವೀನಿಯೆಂಟ್ ಅಂತ ಹೇಳಿ ಅದನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಕೋವಿಡ್ ಕೂಡ ಈ ಯೋಜನೆಗೆ ಒಂದು ಏಟನ್ನು ಕೊಡ್ತು ಅಂತ ಹೇಳಲಾಗುತ್ತೆ. ಕೋವಿಡ್ ಟೈಮ್ನಲ್ಲಿ ವಿಮಾನಯಾನ ಸಂಪೂರ್ಣ ನೆಲಕಚ್ಚಿತು. ಈ ಟೈಮ್ನಲ್ಲಿ ಸ್ಟಾಪ್ ಮಾಡಿದ ಉಡಾನ್ನ ಕೆಲ ಹಾರಾಟಗಳನ್ನು ಮತ್ತೆ ಆರಂಭ ಮಾಡೋಕೆ ಆಗಲಿಲ್ಲ. ಈ ಮೂಲಕ ಸ್ನೇಹಿತರೆ, ಮೋದಿ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಉಡಾನ್ ಯೋಜನೆ ದೊಡ್ಡ ಫೇಲ್ಯೂರ್ ಅನ್ನ ನೋಡ್ತಾ ಇದೆ. ಮತ್ತೆ ಸಕ್ಸಸ್ ಕಾಣಬೇಕು ಅಂದ್ರೆ ಒಂದೇ ವಿಚಾರ, ಒಂದೇ ಮಾರ್ಗ, ಮೇಲೆ ಹೇಳಿದ ಸಮಸ್ಯೆಗಳನ್ನ ಫಸ್ಟ್ ಬಗೆಹರಿಸ್ಕೊಳ್ಬೇಕು. ಜೊತೆಗೆ ಇನ್ನಷ್ಟು ಅಫೋರ್ಡೆಬಲ್ ಆಗಬೇಕು. ನೀವು ವಿಮಾನಯಾನಕ್ಕೆ ಬೇಕಾದ ಫ್ಯೂಲ್ ಇದೆಯಲ್ಲ, ಏವಿಯೇಷನ್ ಟರ್ಬೈನ್ ಫ್ಯೂಲ್ ATF, ಅದರ ಮೇಲಿನ ತೆರಿಗೆ ಸ್ವಲ್ಪ ಕಮ್ಮಿ ಮಾಡಿ, ಟ್ಯಾಕ್ಸೇಷನ್ ಸ್ವಲ್ಪ ಕಮ್ಮಿ ಮಾಡಿ. ಇದರಲ್ಲಿ ಅವಾಗ ಬಸ್ಸು ಟ್ರೈನ್ಗಿಂತ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ, ಬಟ್ ತುಂಬಾ ಫಾಸ್ಟ್ ಅಂತ ಜನ ಕನ್ಸಿದ್ರೆ ಡೆಫಿನೆಟ್ಲಿ ಓಡಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನು ಜಾಯ್ನ್ ಆಗೋಕೆ ನಿಮಗೂ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಂಡ್ರಾಯ್ಡ್ ಯೂಸರ್ಸ್ ಅಲ್ಲಿಂದ ಜಾಯ್ನ್ ಆಗಬಹುದು. ಆ್ಯಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಫಾರಿ ಬ್ರೌಸರ್ಗೆ ಹೋಗಿ ಆಮೇಲೆ ಬ್ರೌಸರ್ ಥ್ರೂ ನೀವು ಜಾಯಿನ್ ಆಗಬಹುದು. ಅಲ್ಲಿ ಅಂದರೆ ಮೆಂಬರ್ಶಿಪ್ ತಗೊಳ್ಳೋರಿಗೆ ಆ ಮೆಂಬರ್ಶಿಪ್ ಪ್ಲಾನ್ನ ಒಳಗಡೆ ನಾವು ಮೆಂಬರ್ಸ್ ಓನ್ಲಿ ವಿಡಿಯೋಸ್, ಲೈವ್ ಇಂಟರಾಕ್ಷನ್ಸ್, ಪೋಲ್ಸ್, ಪೋಸ್ಟ್, ಈ ರೀತಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನ ಹೆಚ್ಚೆಚ್ಚು ಕೊಡ್ತಾ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆಲ್ರೆಡಿ ಶುರು ಕೂಡ ಮಾಡಿದ್ದೀವಿ. ಅಲ್ಲಿ ಆ ಮೆಂಬರ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಾವು ನಮ್ಮ ಕಡೆಯಿಂದ ಹಾಕುವ ಜಾಹೀರಾತುಗಳನ್ನು ಹಾಕ್ತಾ ಇಲ್ಲ. ನಮ್ಮ ಮಸ್ತ್ಮಗ ಪ್ರೀಮಿಯಂ ವೀಕ್ಷಕರಿಗೆ ಒಂದು ಪ್ರೀಮಿಯಂ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅನ್ನ, ಫೀಲ್ ಅನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಅದ್ರ ಗಮನಕ್ಕೆ ಇರಲಿ ಸ್ನೇಹಿತರೆ. ಕೆಲವರು ಕಮೆಂಟ್ ಮಾಡಿ ಕೇಳಿದ್ದಾರೆ ವೀಕ್ಷಕರು, ನಾನು ಜಾಯ್ನ್ ಆಗಿದ್ದೀನಿ, ಆಡ್ ಬರ್ತಾ ಇದೆ ಅಂತ ಹೇಳಿ. ಸ್ನೇಹಿತರೆ, ಮೆಂಬರ್ ಓನ್ಲಿ ಕಾಂಟೆಂಟ್ಗಳಲ್ಲಿ ಮಾತ್ರ ನಮಗೆ ಆಡ್ ಹಾಕದೇ ಇರೋಕೆ ಸಾಧ್ಯ. ಉಳಿದ ಕಾಂಟೆಂಟ್ ಇದಾವಲ್ಲ ಸ್ನೇಹಿತರೆ, ಅಂದ್ರೆ
ಆಲ್ ವ್ಯೂವರ್ಸ್ಗೆ, ಎಲ್ಲ ವೀಕ್ಷಕರಿಗೆ ನಾವು ಮಾಡ್ತಿರುವಂಥ ಇನ್ನು ದೊಡ್ಡ ಪ್ರಮಾಣದ ಕಾಂಟೆಂಟ್ ಏನಿದೆ ಅದರಲ್ಲಿ ಜಾಹೀರಾತುಗಳು ಇರ್ತವೆ, ಅವುಗಳನ್ನು ತೆಗಿಲಿಕ್ಕೆ ಬರೋದಿಲ್ಲ ಇವಾಗಲೇ ಸ್ನೇಹಿತರೆ. ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನಲ್ಲಿ ಆ ಪ್ರಯತ್ನವನ್ನು ನಾವು ಆಲ್ರೆಡಿ ಜಾರಿಗೊಳಿಸಿದ್ದೀವಿ. ಅಲ್ಲಿ ನಾವು ಎಕ್ಸ್ಕ್ಲೂಸಿವ್ ಕಾಂಟೆಂಟನ್ನು ಕೊಡ್ತಿರೋದಲ್ಲದೆ ಮೆಂಬರ್ಸಿಗೆ ಮಾತ್ರ, ಅವ್ರಿಗೆ ಮಾತ್ರ ಆಕ್ಸೆಸ್ ಇರುತ್ತೆ ಅದು. ಅಲ್ಲಿ ಯಾವುದೇ ಜಾಹೀರಾತನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಈ ಮೆಂಬರ್ಶಿಪ್ ಪ್ಲಾನ್ನ ಕಾಸ್ಟ್ ಸ್ನೇಹಿತರೆ ದಿನಕ್ಕೆ 99 ಪೈಸೆ, ಅಂದರೆ ₹1 ಒಳಗೇನೆ ಆಗುತ್ತೆ. ತಿಂಗಳಿಗೆ ₹29. ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಅದನ್ನು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.